ತುಂಬ ಟ್ರೆಂಡ್ಗೆ ಇದೆ ಮೊಬೈಲ್ ಬಗ್ಗೆ, ಆಮೇಲೆ ಅಲ್ಲಿಂದ ಆಗುವಂಥ ತೊಂದರೆಗಳ ಬಗ್ಗೆ, ಅದರಿಂದ ಹೇಗೆ ಎಚ್ಚೆತ್ಕೋಬೇಕು, ಹೇಗೆ ಅದರಿಂದ ಹೊರಗೆ ಬರಬೇಕು ತೊಂದರೆಗೆ ಒಳಗಾದವರು ಅನ್ನೋದ್ರ ಬಗ್ಗೆ ಒಂದು ಕತೆ ಮಾಡ್ಕೊಂಡು ಬಂದು ಹೇಳಿದರು. ಅದು ತುಂಬ ಮನಸ್ಸಿಗೆ ನನಗೂ ಇಷ್ಟ ಆಯಿತು. ಅದನ್ನು ಹಾಗೆ ಕಾರ್ಯರೂಪಕ್ಕೆ ತೊಗೊಂಬಂದು ಇವತ್ತು ಈ 4 ಹಾಡು ರಂಗಸ್ವಾಮಿ ಸರೇ ಬರೆದಿದ್ದಾರೆ. ಆಮೇಲೆ ನಮ್ಮ ರಮೇಶ್ ಕೃಷ್ಣ ಅವರು ಇದಕ್ಕೆ ಬಹಳ ಒಂದು ಜೀವ ತುಂಬಿಸಿದಂಥ ಒಬ್ಬ ಸಂಗೀತ ನಿರ್ದೇಶಕ. ಯಾಕಂದರೆ ಅವ್ರ ಎಕ್ಸ್ಪೀರಿಯನ್ಸು ಸ್ವಲ್ಪ ಬೇರೆ ಥರ ಇತ್ತು. ರಮೇಶ್ ಸರ್ ಆ ಒಂದು ಸಾಹಿತ್ಯನ ಟ್ಯೂನ್ಗೆ ಅಳವಡಿಸ್ಕೊಂಡು ಅದನ್ನ ಮತ್ತೆ ಫೈನ್ ಟ್ಯೂನ್ ಮಾಡ್ತಾ ಒಂದು ಅದ್ಭುತವಾದಂಥ ಹಾಡುಗಳಾದವು. ರವೀಂದ್ರ ಸ್ವರ್ಗಾವಿ ಅವ್ರು ಬಂದು ಹಾಡು ಆಡಬೇಕಾದ್ರೆ ಯಾವುದು ಎಲ್ಲ ಬಿಟ್ಟು ಹೋಗಲೇಬೇಕು. ತುಂಬ ಅವರು ಕೂಡ ಬಹಳ ತತ್ವಗಳನ್ನ ತಿಳ್ಕೊಂಡಿರೋ ವ್ಯಕ್ತಿ, ತುಂಬ ಹಿರಿಯರು. ಅವರು ಕೂಡ ಹಾಡುಗಳನ್ನ ಸಾಲುಗಳು ಹಾಡಬೇಕಾದ್ರೆ ಬಹಳ ಸಂತೋಷದಿಂದ, ಖುಷಿಯಿಂದ ಒಂದು ಒಳ್ಳೆ ಸಿನಿಮಾ ಆಗ್ತಾ ಇದೆ ಅನ್ನೋ ನಂಬಿಕೆಯಿಂದ ಅವರೊಂದು ಮಾತು ಹೇಳಿ ಹೋಗಿದ್ದಾರೆ. ನನ್ನ 3 ಹಾಡುಗಳು ಯಾವುದಾದ್ರು ಹೇಳಿದ್ರು, ಆ ಹಾಡುಗಳಲ್ಲಿ ಈ ಒಂದು ಹಾಡು ನನಗೇನಾದರೂ ಒಂದು ಅವಾರ್ಡ್ ಕೊಡಿಸ್ಬೋದೇನೋ ಅಂತ ಒಂದು ಭರವಸೆನ ಕೂಡ ನಮ್ಮ ನಿರ್ದೇಶಕರ ಹತ್ರ ಹೇಳ್ಬಿಟ್ಟು ಹೋದ್ರು. ಅಷ್ಟು ಒಂದು ಒಳ್ಳೆ ಹಾಡು ನನಗೆ ಕೊಟ್ಟಿದ್ದೀರಾ ಅಂತ. ಸೊ ಹಾಗೆ ಈ ಚಿತ್ರದ ಟ್ರೈಲರ್ ಇವತ್ತಿನ ಮುಖ್ಯ ಉದ್ದೇಶ. ಸೊ ಹಾಗಾಗಿ ಆ ಟ್ರೈಲರ್ ಬಗ್ಗೆ ಮಾತಾಡಿರೋಂಥ ಇಬ್ಬರು ನಟರು ನಮ್ಮ ಚಿತ್ರದ ಅಂದರೆ ನಮ್ಮ ಸ್ಯಾಂಡಲ್ವುಡ್ ನಟರು, ಅವರು ಮಾತಾಡಿರ್ತಕ್ಕಂಥ ನಮ್ಮ ಚಿತ್ರಕ್ಕೆ ಸಪೋರ್ಟ್ ಮಾಡಿರೋಂಥ ಇಬ್ಬರು ನಟರು, ಅವ್ರು ಮಾತಾಡಿರೋ ಒಂದು 2 ಬೈಟ್ಸ್ನ ತೋರಿಸೋಣ. ನಮ್ಮ ಆಟೋ ನಾಗರಾಜ್ ಅವರು, ನಾನು ಕೇಳ್ತಾ ಇದ್ದೆ, ನಾನು ನನ್ನ ಕೆಲಸಗಳಲ್ಲಿ ಬ್ಯುಸಿ ಇದ್ದಾಗ ಯಾರೋ ಸೆಲೆಬ್ರಿಟಿನ ಒಂಚೂರು ಕರೆಸಿ ಸರ್ ಪ್ರೆಸ್ ಮೀಟ್ ದಿವಸ ಚೆನ್ನಾಗಿರುತ್ತೆ ಹಾಗೆ ಅಂತ. ಅವರು ಎಷ್ಟೋ ಜನ ಸೆಲೆಬ್ರಿಟಿಗಳು ಸಿನಿಮಾಗಳಿಗೆ ವಾಲ್ ಪೋಸ್ಟರ್ ಹಚ್ಕೊಂಡು ಬಂದಿರೋರು ಆಟೋ ಹಿಂದೆ. ಪಾಪ ಅವ್ರದ್ದು ಒಂದು 20 ವರ್ಷದ ಸರ್ವಿಸ್ ಇದೆ ಇಂಡಸ್ಟ್ರಿಯಲ್ಲಿ, ಎಷ್ಟೋ ಸಿನಿಮಾಗಳೆಲ್ಲ ನಟನೆಯೂ ಮಾಡಿದ್ದಾರೆ, ಜೊತೆಗೆ ಆಟೋ ಪೋಸ್ಟರ್ಗಳನ್ನ ಎಂಟೈರ್ ಕರ್ನಾಟಕ ಪ್ರಮೋಷನ್ ಮಾಡಿಕೊಂಡು ಎಲ್ಲ ಸಿನಿಮಾಗೂ ಒಂದು ಬ್ಯಾಕ್ ಎಂಡಲ್ಲಿ ಸಪೋರ್ಟ್ ಮಾಡ್ತಾ ಇರೋಂಥ ಒಬ್ಬ ವ್ಯಕ್ತಿ. ಸೊ ಅವ್ರ ಸಿನಿಮಾ ಇವತ್ತೇನೋ ಆಗ್ತಿದೆ ಅಂದಾಗ ಸುಮಾರು ಜನ ಅವರು ಅಪ್ರೋಚ್ ಮಾಡಿದ್ದಾರೆ. ಕೆಲವರು ಕೈಗೆ ಸಿಕ್ಕಿಲ್ಲ, ಕೆಲವರು ಬ್ಯುಸಿ ಇದ್ದಾರೆ, ಕೆಲವರು ಯಾವುದೋ ಪಬ್ಬು ಮಾಲು ಇದ್ರೆ ಹೇಳು ನೋಡೋಣ ಅನ್ನೋ ಥರ. ಅಂದರೆ ಒಬ್ಬೊಬ್ರದ್ದು ಒಂದೊಂದು ಸಿನಿಮಾ ಪ್ರಮೋಷನ್, ಒಂದು ಸಿನಿಮಾ ಒಳ್ಳೆ ಉದ್ದೇಶಕ್ಕೆ ಮಾಡಿರೋಂಥ ಒಂದು ಸಿನಿಮಾ. ಏನಾದರೂ ಬಿಡುವು ಮಾಡ್ಕೊಳ್ಳಿ, ಬನ್ನಿ ನಮ್ಮ ತಂಡ ನಿಮ್ಮನ್ನು ಸ್ವಾಗತಿಸ್ತೀವಿ ಅಂದಾಗ ಅಷ್ಟು ಯಾರು ಮನಸ್ಸಿಂದ ಒಪ್ಪಿಗೆ ಕೊಟ್ಟಂಗಿಲ್ಲ. ಹಾಗಾಗಿ ನನಗೆ ಹೇಳ್ತಾನೆ ಇದ್ರು, ಏನು ಮಾಡೋಕ್ಕಾಗಲ್ಲ ಬಿಡಿ, ಒಳ್ಳೆ ಸಿನಿಮಾ, ಅದು ಜನ ಒಪ್ಕೋಬೇಕಷ್ಟೇ, ಜನಕ್ಕೆ ತೋರಿಸೋಣ ನಾವು. ಸೊ ಬಂದಾಗ ಜನ ನೋಡಿ ಮೆಚ್ಚುಗೆ ಕೊಟ್ಟರೆ ಅದೇ ನಮ್ಗೆ ಆಶೀರ್ವಾದ. ಸೊ ಹಾಗಾಗಿ ಇವತ್ತು ಯಾವ ಸೆಲೆಬ್ರಿಟಿಗಳು ಇಲ್ಲ, ಎಲ್ಲ ಚಿತ್ರತಂಡದವರೇ ಇದ್ದೀವಿ. ಆದ್ರೂ ನಮಗೆ ಬ್ಯಾಕ್ ಎಂಡಲ್ಲಿ ಸಪೋರ್ಟ್ ಮಾಡಿದಂಥ, ಈ ಚಿತ್ರಕ್ಕೆ ಸಪೋರ್ಟ್ ಮಾಡಿದಂಥ ಇಬ್ಬರು ನಟರು. ಸೊ ಅವ್ರನ್ನ 2 ಬೈಟ್ಸ್ ಇದೆ, ದಯವಿಟ್ಟು ಆ 2 ಬೈಟ್ಸ್ನ ಪ್ಲೇ ಮಾಡಿ ಮೇಡಮ್. ವೇದಿಕೆ ಮೇಲೆ ಬರಬೇಕು ರಂಗಸ್ವಾಮಿ ಅವರು. ನನಗೆ ಪ್ರೊಫೆಷ್ನಲ್ ಆಗಿ ಕರೆಯೋಕ್ಕೆ ಬರಲ್ಲ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಸೊ ನಮ್ಮ ಚಿತ್ರದಲ್ಲಿ ಎಲ್ಲ ಹಾಡುಗಳು ಬರೆದು, ಕತೆ ಬರೆದು, ಚಿತ್ರಕಥೆ ಬರೆದು, ಈ ಚಿತ್ರಕ್ಕೆ ಮುಖ್ಯವಾದ ಸಾರಥಿಯಾಗಿ ನಿಂತು ಈ ಚಿತ್ರದ ಅವರ ಕನಸನ್ನು ನನಸು ಮಾಡಿಕೊಂಡಂಥ ಈ ದಿನ ಒಂದು ಸಾರ್ಥಕತೆಯ ಭಾವನೆಯಲ್ಲಿರ್ತಕ್ಕಂಥ ನಮ್ಮ ಕಲಾಪ್ರಿಯ ರಂಗಸ್ವಾಮಿ ಅವರು, ಕಪನಿಪಾಳ್ಯ ರಂಗಸ್ವಾಮಿ ಅವರು. ಕ್ಲಮ್ಸಿ ಆಗುತ್ತೆ, ಒಬ್ಬೊಬ್ಬರೇ ಮಾತಾಡ್ಬಿಡಿ. ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ, ನಮ್ಮ ತಂಡ ಸ್ವಲ್ಪ ದೊಡ್ಡದು, ಯಾಕಂದರೆ ಆನೆ ಬಲಕ್ಕೋಸ್ಕರ ಎಲ್ಲರನ್ನೂ ಸೇರಿಸ್ಕೊಂಡಿದ್ದೀವಿ. ಒಬ್ಬೊಬ್ಬರೇ ಬಂದು ಮಾತಾಡಿ ಒಂದು ಸ್ವಲ್ಪ ನಮ್ಮ ಎಲ್ಲರೂ ತಾಳ್ಮೆಯಿಂದ ಕೇಳಿಸ್ಕೋಬೇಕಾಗಿ ವಿನಂತಿ. ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರುಗಳು, ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ಟ್ರೇಲರ್ ಸರ್ವಾಂತರ್ಯಾಮಿ ಚಿತ್ರದ ಟ್ರೇಲರ್ ಬಿಡುಗಡೆ. ಈ ಟ್ರೇಲರ್ ಬಿಡುಗಡೆ ಸಮಾರಂಭಕ್ಕೆ ನೀವೆಲ್ಲ ಆಗಮಿಸಿ ನಮಗೆ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಟ್ಟಿದ್ದೀರಾ. ನಿಮಗೆಲ್ಲ ಮತ್ತೊಮ್ಮೆ ಅಭಿನಂದನೆಗಳು. ನಾನು ಈ ಚಿತ್ರ ಮಾಡಬೇಕು ಅಂದಾಗ ಈ ಕಥೆನ ನಮ್ಮ ರಾಮನಾರಾಯಣ ಅವ್ರಿಗೆ ಹೇಳಿದೆ, ರಾಮನಾರಾಯಣ ಈ ಥರ ಮಾಡೋಣ ಅಂತ. ಅವರು ಸ್ವಲ್ಪ ಇದು ಒಂದು ಸ್ವಲ್ಪ ಓಲ್ಡ್ ಥರ ಆಗ್ಬಿಡ್ತದೆ, ಇತ್ತೀಚಿಂದ ಯಾವ್ದಾದ್ರು ಲೇಟೆಸ್ಟ್ ಇಲ್ಲ, ಇದು ಚೆನ್ನಾಗಿದೆ, ಇದು ಬಂದ್ಬಿಟ್ಟು ಇತ್ತೀಗೆ ಮೊಬೈಲ್ ಇಲ್ಲದೆ ಯಾರೂ ಇರೋದಿಲ್ಲ. ಇವಾಗ ಗಂಡ ಹೆಂಡ್ತಿನ ಬಿಟ್ಟಿರ್ತಾಳೆ, ಹೆಂಡ್ತಿ ಗಂಡನ ಬಿಟ್ಟಿರ್ತಾನೆ. ಮೊಬೈಲ್ ಬಿಟ್ಟು ಯಾರೂ ಇರೋದಿಲ್ಲ ಒಂದೇ 1 ಗಂಟೆ. ನೀವು 1 ಗಂಟೆ ಎಲ್ಲರೂ ಈಗ ಮೊಬೈಲ್ ಆಫ್ ಮಾಡಿ ಆಗಲ್ಲ, ಯಾರೂ ಮಾಡಲ್ಲ. ಪರಿಸ್ಥಿತಿ ಇವತ್ತು ಹಂಗಿದೆ. ನಾವು ಮೊಬೈಲ್ಗೆ ಅಷ್ಟು ಅಡಿಕ್ಟ್ ಆಗ್ಬಿಟ್ಟಿದ್ದೀವಿ. ಅದಕ್ಕೆ ಒಂದು ಸಾಂಗು ಕೂಡ ನನ್ನ ಸಾಂಗ್ ನೀವು ನೋಡಿದ್ರಿ, ಮೊಬೈಲ್ ಇಲ್ಲ ಅಂದರೆ ನಾವು ಮೆಂಟ್ಲಾಗ್ಬಿಡ್ತೀವಿ ಅಂತ ಒಂದು ಲೈನು ನಾನು ಬರೆದಿದ್ದೀನಿ. ಆ ಸಾಂಗನ್ನು ಕೂಡ ಇವಾಗ ನೀವು ನೋಡಿದ್ವಿ, ನಿಮ್ಮ ಮುಂದೆ ಪ್ಲೇ ಮಾಡಿದ್ವಿ. ಅಂಥ ಪರಿಸ್ಥಿತಿ ಇವತ್ತು ನಮಗಿದೆ. ಮುಂಚೆ ಒಂದು ಕತೆ, ಒಂದು ಕಾದಂಬರಿ, ಒಂದು ಪುಸ್ತಕ ಓದೋರು, ಎಲ್ಲಾದರೂ ಟೈಮ್ ಸಿಕ್ಕಿದ್ರೆ ಸಾಕು ಒಂದು ಪುಸ್ತಕ ಕೈಯಲ್ಲೇ ಇಟ್ಕೊಂಡು ಹೋಗೋರು. ಎಲ್ಲೋದ್ರೂ ಒಂದು ಕತೆ ಓದೋರು, ಒಂದು ಕಾದಂಬರಿ ಓದೋರು, ಇಲ್ಲ ಒಂದು ನ್ಯೂಸ್ ಪೇಪರ್ ಆದರೂ ಇರೋದು ಕೈಯಲ್ಲಿ. ಇವಾಗ ಪ್ರತಿಯೊಬ್ಬರ ಕೈಯಲ್ಲೂ ಮೊಬೈಲೇ. ನೀವು ಒಂದು ಡಾಕ್ಟ್ರ್ ಶಾಪ್ ಹೋಗಿ ಲೈನಲ್ಲಿ ನಿಂತ್ಕೊಳ್ಳಿ, ಅಲ್ಲಿ ಕುತ್ಕೊಂಡಿರಿ ಲೈನಲ್ಲಿ, ಅವರು
ಪಕ್ಕದವ್ರನ್ನ ನಿಮ್ಮ ಕಷ್ಟ ಏನೋ ನಿಮ್ಮ ಸುಖ ಯಾರು ಕೇಳೋದಿಲ್ಲ. ಎಲ್ಲ ಬಂದು ಕುತ್ಕೋತಾರೆ, ಅವ್ರವ್ರ ಮೊಬೈಲ್ ಆನ್ ಮಾಡ್ಕೊಂಡು ಕುತ್ಕೋತಾರೆ. ಮೊಬೈಲೇ ಇವತ್ತು ಸರ್ವಸ್ವ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ಈಗ ಈ ಮೊಬೈಲಿಂದ ಮಕ್ಕಳಿಗೆಲ್ಲ ತುಂಬ ತೊಂದರೆ ಆಗ್ತಾ ಇದೆ. ಇನ್ ಫ್ಯೂಚರು ಭಾಳ ಕಷ್ಟ ಆಗ್ತದೆ. ಮೊಬೈಲಿಂದ ಒಂದಲ್ಲ ಎರಡಲ್ಲ ನಾನಾ ರೀತಿ ಕಾಯಿಲೆಗಳು ಬರ್ತವೆ. ಅದೇ ಆ ಒಂದು ಸಾಂಗನ್ನು ಇವಾಗ ಕೇಳಿದ್ರಿ, ಮೊಬೈಲಿಂದ ಕಣ್ಣು ಕಿವಿ ಕಿಡ್ನಿ ಎಲ್ಲ ಫೇಲ್ಯೂರು ಅಂತ ಅಂದ್ಬಿಟ್ಟು ನಾನು ಒಂದು ಸಾಂಗನ್ನು ಒಂದು ಬರೆದಿದ್ದೀನಿ. ಇನ್ನು ಫ್ಯೂಚರಲ್ಲಿ ಅದರಿಂದ ಭಾಳ ತೊಂದರೆ ಆಗ್ಬೋದು ಅಂತ ಒಂದು ನನ್ನ ಅನಿಸಿಕೆ. ಮತ್ತು ಒಂದು ಕೆಲವು ರಾಜ್ಯಗಳಲ್ಲಿ ನೋಡಿದೆ, ಟಿ ವಿಯಲ್ಲಿ ಬರುವಂಥ ಒಂದು ಇದನ್ನು ನೋಡ್ಬಿಟ್ಟು ಅವರು ಈ ಮೊಬೈಲ್ಗಳನ್ನು ಮೊನ್ನೆನೂ ಉತ್ತರ ಪ್ರದೇಶದಲ್ಲಿ ಮೊಬೈಲ್ಗಳೆಲ್ಲ ಹುಡುಗರೆಲ್ಲ ಸೇರಿಕೊಂಡು ಒಂದು ಊರಲ್ಲಿ ಅವರು ಎಲ್ಲರ ಮೊಬೈಲ್ನ ಸ್ಮಾರ್ಟ್ಫೋನ್ಗಳನ್ನೆಲ್ಲ ಹೊಡೆದಾಕಿದ್ದಾರೆ. ಎಲ್ಲ ಸ್ಮಾರ್ಟ್ಫೋನ್ ಹೊಡೆದಾಕ್ಬಿಟ್ಟು ಅವರು ಎಲ್ಲ ಬಂದ್ಬಿಟ್ಟು ಕೀಪ್ಯಾಡ್ ಫೋನ್ನ ಯೂಸ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಅದೊಂದು ಒಳ್ಳೆ ತೀರ್ಮಾನ. ಮತ್ತು ಇನ್ನೂ ಒಂದು ಕೆಲವೊಂದು ಹಳ್ಳಿಗಳಲ್ಲಿ ಒಂದು ಟೈಮಿಂಗ್ಸು, ಮಕ್ಕಳು ಎಕ್ಸಾಮ್ ಟೈಮಲ್ಲಿ ಮೊಬೈಲ್ಗಳು ಯೂಸ್ ಮಾಡಬಾರ್ದು, ಒಂದು ಸಂಜೆ 4 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಯೂಸ್ ಮಾಡಬಾರ್ದು ಯಾರು ಅಂತ ಹೇಳ್ಬಿಟ್ಟು ಅದೊಂದು ಕಂಡೀಷನ್ ಮಾಡಿದ್ದಾರೆ ಕೆಲವೊಂದು ಊರುಗಳಲ್ಲಿ. ಇದು ಒಳ್ಳೆ ಬೆಳವಣಿಗೆ ಅಂತ ನಾನು ಅನ್ಕೋತೀನಿ. ಬಟ್ ಮೊಬೈಲನ್ನು ತಪ್ಪಿಸೋದು ಭಾಳ ಕಷ್ಟ ಐತೆ. ಒಂದೊತ್ತು ಊಟ ಇಲ್ಲದೆ ಇದ್ರೂ ಇರ್ತೀವಿ, ಮೊಬೈಲ್ ಇಲ್ಲ ಅಂದರೆ ಇರೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ಒಂದು ಸಾಂಗಲ್ಲೂ ಬರೆದಿದ್ದೀನಿ. ಇದಿಷ್ಟು ಈ ಸಿನಿಮಾದ ಕತೆ. ಈ ಸಿನಿಮಾ ಕತೆ ಮೊಬೈಲಿಂದ ಮಕ್ಕಳಿಗೇನು ಉಪಯೋಗ, ದೊಡ್ಡವ್ರಿಗೇನು ಉಪಯೋಗ, ಉಪಯೋಗಕ್ಕಿಂತ ದುರುಪಯೋಗ ಜಾಸ್ತಿ ಆಗಿದೆ. ಪ್ರತಿಯೊಬ್ಬರಿಗೂ, ಮಕ್ಕಳಿಗೂ ಅಷ್ಟೇ, ದೊಡ್ಡವ್ರಿಗೂ ಅಷ್ಟೇ. ಇವಾಗ ನಾವು ಒಂದು ಸಿನಿಮಾಗೆ ಹೋದರೆ ಒಂದು ದೊಡ್ಡವ್ರ ಸಿನಿಮಾ, ವಯಸ್ಕರ ಸಿನಿಮಾ ಅಂತ ಇರುತ್ತೆ, ಸಿನಿಮಾ, ಅದು ದೊಡ್ಡವ್ರು ಮಾತ್ರ ನೋಡಬೇಕು, ಚಿಕ್ಕ ಮಕ್ಕಳು ನೋಡೋಂಗಿಲ್ಲ. ಮಕ್ಕಳ ಸಿನಿಮಾನೇ ಬೇರೆ ಇದೆ, ಅಂತ ಒಂದು ಮಕ್ಕಳ ಸಿನಿಮಾ ಇದೆ. ಆ ಮಕ್ಕಳ ಸಿನಿಮಾನ ಅವ್ರ ಮಕ್ಕಳ ಸಿನಿಮಾ ಯಾರು ಬೇಕಾದ್ರೂ ನೋಡ್ಬೋದು. ಬಟ್ ಈ ಮೊಬೈಲಲ್ಲಿ ಏನೂ ಇಲ್ಲ. ಪ್ರತಿಯೊಂದು ಕಂಟೆಂಟನ್ನು ಕೂಡ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ನೋಡ್ತಾರೆ. ಒಳ್ಳೇದು ಕೆಟ್ಟದ್ದು ಎಲ್ಲ ಇದೆ ಅದರಲ್ಲಿ. ಕೆಟ್ಟದ್ದೇ ಜಾಸ್ತಿ ನೋಡ್ತಾವ್ರೆ, ಒಳ್ಳೇದು ಯಾರೂ ನೋಡ್ತಾ ಇಲ್ಲ. ಆಮೇಲೆ ಒಳ್ಳೇದು ಉಪಯೋಗಿಸ್ಕೋತಾ ಇಲ್ಲ, ಕೆಟ್ಟದ್ದೇ ಜಾಸ್ತಿ ಆಗ್ತಾ ಇದೆ ಇವತ್ತಿನ ಒಂದು ಸಮಾಜದಲ್ಲಿ. ಆ ಒಂದು ಉದ್ದೇಶ ಇಟ್ಕೊಂಡು ನಾನು ಈ ಸಿನಿಮಾ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೆ. ಈ ಒಂದು ಸಿನಿಮಾ ಮಾಡಿದೆ. ಈ ಒಂದು ಸಿನಿಮಾ ಮಾಡಬೇಕು ಅಂತ ನನ್ನ ಮಗಳಿಗೆ ಹೇಳಿದೆ, ಈ ಒಂದು ಸಿನಿಮಾ ಮಾಡಬೇಕಮ್ಮ ಈ ಥರ. ಆಯ್ತಪ್ಪ ಮಾಡಪ್ಪ, ನನ್ನ ಸಪೋರ್ಟ್ ಯಾವಾಗಲೂ ಇರುತ್ತೆ, ನೀನು ಮಾಡು ಅಂತ ಹೇಳಿದ್ಬಿಟ್ಲು. ನನ್ನ ಮಗಳು ಆ್ಯಕ್ಚುಲಿ ಸಾಫ್ಟ್ವೇರ್ ಇಂಜಿನಿಯರ್. ಅವಳು ಆ ಸಪೋರ್ಟಿಂದ ಈ ಸಿನಿಮಾ ಮಾಡೋಕ್ಕಾಯ್ತು. ಮತ್ತು ನಮ್ಮ ಗುರುಗಳು, ನಮ್ಮ ಕೆ ನಾರಾಯಣ್ ಸಿಂಗ್, ನಮ್ಮ ನೃತ್ಯ ಗುರುಗಳು, ನಮಗೆ ಡ್ಯಾನ್ಸ್ ಹೇಳ್ಕೊಟ್ಟಿದ್ದಂಥ ಗುರುಗಳು ಅವರು ವೇದಿಕೆಗೆ ಬಂದು ಒಂದೆರಡು ಮಾತಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಪೇಪರು ಟಿ ವಿ ನೋಡಿದ್ನಲ್ಲ, ಅದರಲ್ಲಿ ಸುಮಾರು ಅನಾಹುತಗಳು ನಡೆಯೋದು ಈ ಮೊಬೈಲಿಂದನೇ. ಅದನ್ನೆಲ್ಲ ನೋಡಿ ನಾನು ಬರೆದಿರೋದು. ನನ್ನ ಕ್ರಿಯೇಟಿವ್ ಇದರಲ್ಲಿ ಭಾಳ ಕಡಿಮೆ. ನಾನೆಲ್ಲ ಪೇಪರಲ್ಲಿ ನೋಡಿರೋದು, ಈ ಹೊರಗಡೆ ಓಡಾಡ್ತಾ ಇರ್ತೀನಲ್ವ, ಅಲ್ಲಿ ನೋಡಿರೋದು, ಅವನ್ನೆಲ್ಲ ಇಟ್ಕೊಂಡೇ ನಾನು ಮಾಡಿರೋದು ಸಿನಿಮಾದು, ಬರೆದಿರೋದು ಅದು. ಹಾಡುಗಳು ನಾನೇ ಬರೆದಿರೋದು. 4 ಹಾಡಿದೆ. ಈ ಎಲ್ಲ ಹಾಡುಗೂ ನಮ್ಮ ರಮೇಶ್ ಕೃಷ್ಣ ಅಂತ ಹೇಳ್ಬಿಟ್ಟು ಮ್ಯೂಸಿಕ್ ಡೈರೆಕ್ಟ್ರು, ಅವರು ನಮ್ಮ ಎಲ್ಲ ಹಾಡುಗಳನ್ನ ಈ ಮಟ್ಟಕ್ಕೆ ಬರುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿಕೊಟ್ರು. ಅದಕ್ಕೆ ನಮಗೆ ತುಂಬ ಅವ್ರ ಮೇಲೆ ಅಭಿಮಾನ ಇದೆ. ಮತ್ತು ನಮ್ಮ ರಾಮ್ ನಾರಾಯಣ್ ಸಾರು, ನಮ್ಮ ಪ್ರತಿಯೊಂದು ಹಂತದಲ್ಲೂ ನನಗೆ ಏನೇ ಡೌಟ್ ಇದ್ರೋ, ಕೆಲವೊಂದು ವಿಚಾರ ನನಗೆ ಗೊತ್ತಿಲ್ಲ, ಯಾವುದೊಂದು ಡೌಟ್ ಇದ್ರೂ ನಾನು ಹೋಗ್ಬಿಟ್ಟು ಅವ್ರ ಹತ್ರ, ರಾಮ್ ಈ ಥರ ಇದೆ ಅಂತ ಫೋನ್ ಮಾಡ್ತಾ ಇದ್ದೆ. ಒಂದೊಂದ್ಸಲ ಫೋನ್ ಎತ್ತಲಿಲ್ಲ ಅಂದ್ರೂ ಮತ್ತೆ ಅವರೇ ಫೋನ್ ಮಾಡೋರು, ನನಗೆ ಈ ಥರ ಒಂದು ಸಮಸ್ಯೆ ಇದೆ, ಇದು ಹೆಂಗೆ ಬಗೆಹರಿಸ್ಕೋಬೇಕು ಅಂತ ಅಂದ್ಬಿಟ್ಟು ಅದೆಲ್ಲ ಕೇಳ್ಕೊತಾ ಇದ್ದೆ. ಅದೆಲ್ಲ ನನಗೆ ಪ್ರತಿಯೊಂದು ಗೈಡ್ ಕೊಟ್ಟು ನನಗೆ ಒಂದು ಒಳ್ಳೆಯ ಸಹಕಾರ ಕೊಟ್ಟು. ಸರ್ವಂತರ್ಯಾಮಿ ಚಿತ್ರ ಟ್ರೈಲರ್ಗೆ ಎಲ್ಲರೂ ಬಂದಿದ್ದೀರಾ, ನಿಜವಾಗ್ಲೂ ಖುಷಿ ಆಗ್ತಿದೆ. ನಿಮ್ಮೆಲ್ರಿಗೂ ನಮಸ್ಕಾರ. ನಂದು ಇದು 65ನೇ ಸಿನಿಮಾ. ನಾನು ಈ ಸಿನಿಮಾದ ನಾಯಕ ನಟ ಅಲ್ಲ, ಕೇವಲ ಒಂದು ಪಾತ್ರ ಅಷ್ಟೇ. ನನ್ನ ಮೊದಲನೇ ಸಿನಿಮಾ ಎಲ್ಲರಂತಲ್ಲ ನನ್ನ ಗಂಡ ಅಂತ. 95ನೇ ಇಸ್ವಿಲಿ ನಾನು ಬೆಂಗಳೂರಿಗೆ ಬಂದಿದ್ದು. SLC ಫೇಲ್ ಆಯಿತು. ಸ್ಕೂಲಲ್ಲಿ ಡ್ರಾಮಾ ಅದು ಇದು ಮಾಡ್ತಾ ಇದ್ದೆ, ಒಂದಷ್ಟು ಡ್ರಾಮಾಗಳು ಮಾಡ್ತಾ ಇದ್ದೆ. ಸಿನಿಮಾದಲ್ಲಿ ಆರ್ಟಿಸ್ಟ್ ಆಗಬೇಕು ಅಂತ ಬೆಂಗಳೂರಿಗೆ ಬಂದೆ. ಜೀವನ ಮಾಡೋದಕ್ಕೋಸ್ಕರ ಆಟೋ ಆಯ್ಕೆ ಮಾಡಿಕೊಂಡೆ. ಎಲ್ಲರಂತಲ್ಲ ನನ್ನ ಗಂಡ ಅಂತ ಒಂದು ಸಿನಿಮಾ ಬಂತು, ವಿಷ್ಣು ಸರ್ದು. ಸಣ್ಣ ಜೂನಿಯರ್ ಆರ್ಟಿಸ್ಟ್ ಕ್ಯಾರೆಕ್ಟ್ರು. ಏನಂದರೆ ಹೆಣ್ಣು ನೋಡೋಕ್ಕೆ ಉಮಾಶ್ರೀ ಅಮ್ಮನು ಮತ್ತು ವಿಷ್ಣು ಸಾರು ಮನೆಗೆ ಬರ್ತಾರೆ, ಪ್ರೇಮ ಅವ್ರ ಮನೆಗೆ. ಆ ಗೇಟ್ ತೆಗೆಯುವಂಥದ್ದು ಕ್ಯಾರೆಕ್ಟ್ರು. ಸಿನಿಮಾ ರಿಲೀಸ್ ಆಯಿತು, ಇದೇ ಥಿಯೇಟ್ರು, ಪ್ರಮೋದ್. ಸಿನಿಮಾ ನೋಡೋಕ್ಕೆ ಅಂತ ಬರ್ತೀನಿ, ಅವತ್ತು ನನ್ನ ಹತ್ರ ದುಡ್ಡಿಲ್ಲ, ಬರೀ 4 ರೂಪಾಯಿ ಕಮ್ಮಿ ಇರುತ್ತೆ, ಸಿನಿಮಾ ನೋಡೋಕ್ಕಾಗಲ್ಲ. 2 ದಿನ ಬಿಟ್ಟು ಬಂದು ಸಿನಿಮಾ ನೋಡ್ತೀನಿ, ಆ ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟರ್ ಇರಲ್ಲ. ಇವತ್ತು ಈ ಜಾಗದಲ್ಲಿ ನಿಂತಿದ್ದೀನಿ. ದಿಕ್ಕೇ ಇಲ್ಲದೆ ಬಂದವನು ನಾನು ಬೆಂಗಳೂರಿಗೆ.
ಈಗ ಆಲ್ರೆಡಿ ಇದು ನನ್ನ 4ನೇ ಸಿನಿಮಾ ಮೇನ್ ಕ್ಯಾರೆಕ್ಟ್ರು ಅಂತ. ಈ ಪಾದ ಪುಣ್ಯ ಪಾದ ಅಂತ ಒಂದು ಸಿನಿಮಾ ಮಾಡಿದ್ದೀನಿ, ಅದು ಸದ್ಯದಲ್ಲಿ ರಿಲೀಸ್ ಆಗ್ತಿದೆ. ಅದಕ್ಕೂ ಕ್ಯಾಮ್ರಾಮನ್ ನಮ್ಮ ರಾಜು ಅವರೇ. ರಾಯದುರ್ಗ ಅಂತ ಒಂದು ಬರ್ತಿದೆ, ಅದು ರೆಡಿ ಆಗ್ತಿದೆ. ಬಸ್ ಕಂಡಕ್ಟರ್ ಅಂತ ಬರ್ತಿದೆ. ಮುಂದಿನ ತಿಂಗಳು ಮೈಸೂರು ಡಾನ್ ಅಂತ ಒಂದು ಸ್ಟಾರ್ಟ್ ಆಗ್ತಿದೆ. ಅಯೋಗ್ಯ 2ಲಿ ಒಂದು ಮೇಜರ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಗುಡ್ಡದ ಭೂತ ಅಂತ ಅನ್ನೋದ್ರಲ್ಲಿ ಒಂದು ಮೇಜರ್ ವಿಲನ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಸಿನಿಮಾ ಆಲ್ರೆಡಿ ಮುಗೀತು, ಸದ್ಯದಲ್ಲಿ ಅದು ನವಂಬರ್ಗೆ ಬರುತ್ತೆ. ಸಿನಿಮಾದ ಬಗ್ಗೆ ಹೇಳಬೇಕು ಅಂದರೆ ಫಸ್ಟು ರಾಮನಾರಾಯಣ್ ಸರ್ ಥ್ಯಾಂಕ್ಸ್ ಹೇಳ್ತೀನಿ. ಬಯಸದೆ ಬಂದ ಭಾಗ್ಯ ಅಂತಾರಂಗೆ. ಒಂದಿನ ಫೋನ್ ಮಾಡ್ತಾರೆ, ನಾಗರಾಜ್ ಅವ್ರು ಎಲ್ಲಿದ್ದೀರಾ, ಒಂದು ಪಬ್ಲಿಸಿಟಿ ಇದೆ ಬನ್ನಿ ಮಾಡೋಣ ಅಂತ. ನನ್ನ ಪಬ್ಲಿಸಿಟಿ ಸಿಕ್ತು ಅಂತ ಪ್ರೊಡ್ಯೂಸರ್ ಮನೆಗೆ ಹೋಗ್ತೀನಿ. ಒಂದು ಸರ್ವಾಂತರ್ಯಾಮಿ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೀವಿ, ಅದರಲ್ಲಿ ಒಂದು ಪಾತ್ರ ನಿಮ್ಮದು, ಮೇನ್ ಪಾತ್ರ ನೀವೇ ಮಾಡಬೇಕು ಅಂತಾರೆ. ನನಗೆ ಆಶ್ಚರ್ಯ ಆಗುತ್ತೆ, ಏನು ಸರ್ ಇದು ನಾನು ಮೇನ್ ಪಾತ್ರನ? ಹೌದು ಮಾಡಿ ಅಂತಾರೆ. ಸರಿ, ನಿಜವಾಗ್ಲೂ ಖುಷಿ ಆಗುತ್ತೆ. ಸರ್ವಾಂತರ್ಯಾಮಿ ಟೈಟ್ಲು ಬೇರೆ ಅದೊಂಥರ ಪವರ್ಫುಲ್ ಟೈಟ್ಲು. ಯಾಕೆಂದರೆ ನಾನು ದರ್ಶನ್ ಸರ್ ಫ್ಯಾನ್. ಸಾರಥಿ ಸಿನಿಮಾಗೆ, ಇಡೀ ಸಾರಥಿ ಸಿನಿಮಾಗೆ ನಾನೇ ಆಟೋ ಸಪ್ಲೈ ಮಾಡಿದ್ದೆ. ಆ ಸಿನಿಮಾದಿಂದ ಪ್ರಮೋಷನ್ ಸ್ಟಾರ್ಟ್ ಮಾಡಿದ್ದೆ. ಸೊ ಈ ಸಿನಿಮಾ ಸೆಟ್ ಏರಿದಾಗ ರಂಗಸ್ವಾಮಿ ಸರು ಇಲ್ಲ ನೀವು ಮಾಡ್ಬೋದು ಮಾಡಿ, ನನ್ನ ಕ್ಯಾರೆಕ್ಟ್ರು ನಾನು ಬರೆದಿರೋ ಕತೆಗೆ ನೀವು ಸೂಟ್ ಆಗ್ತೀರಾ ಅಂತಾರೆ. ಸರಿ, ಸಿನಿಮಾ ಸ್ಟಾರ್ಟ್ ಆಗುತ್ತೆ. 35 ದಿನ ಸಿನಿಮಾ ಹೆಂಗೆ ನಡೀತು ಅಂತ ಗೊತ್ತಿಲ್ಲ. 2 ಗಂಟೆಗೆ ಎಲ್ರಿಗೂ ಕರೆದು ಪೇಮೆಂಟ್ ಕೊಡ್ತಾರೆ. ತುಂಬ ಖುಷಿ ಆಗುತ್ತೆ. ಎಲ್ಲರೂ ಚೆನ್ನಾಗಿ ನೋಡ್ಕೊತಾರೆ. ಅದು ಅಲ್ಲದೆ ಇವಾಗ ಈ ಸಿನಿಮಾ ಮಲಯಾಳಂಗೆ ಭಾಷೆಗೆ ರಿಮೇಕ್ ಆಗ್ತಿದೆ ಅನ್ನೋದು ಇನ್ನೊಂದು ದೊಡ್ಡ ಖುಷಿ. ದಿಕ್ಕೇ ಇಲ್ಲದೆ ಎಲ್ಲಿಂದ ಬಂದವನು ಸಣ್ಣ ಪುಟ್ಟ ಪಾತ್ರ ಮಾಡಿಕೊಂಡು ಇವತ್ತು ಈ ಸ್ಟೇಜಲ್ಲಿ ನಿಂತಿರೋದಕ್ಕೆ ಕಾರಣ ಒಂದಷ್ಟು ನಿರ್ದೇಶಕರಿದ್ದಾರೆ. ಒಳ್ಳೆ ಪಾತ್ರಗಳನ್ನು ತುಂಬ ಸಿನಿಮಾಗಳಲ್ಲಿ, ದೃಶ್ಯ, ಕೃಷ್ಣಲೀಲೆ, ತಾಯಿಗೆ ತಗಮಗ, ಟೈಸನ್ನು, ತುಂಬ ಸಿನಿಮಾಗಳಲ್ಲಿ ಒಳ್ಳೊಳ್ಳೆ ಕ್ಯಾರೆಕ್ಟರ್ ಮಾಡಿದ್ದೀನಿ. ಇದು ಒಂದು ಒಳ್ಳೆ ಕ್ಯಾರೆಕ್ಟ್ರು. ಇದಕ್ಕೆಲ್ಲ ನೀವು ಸಪೋರ್ಟ್ ಮಾಡಿದ್ರೆ 100% ಹಿಟ್ಟಾಗುತ್ತೆ. ಸಿನಿಮಾ ಒಳಗಡೆ ಒಂದು ಒಳ್ಳೆ ಕಂಟೆಂಟ್ ಇದೆ. ಒಂದು ಫ್ಯಾಮಿಲಿ ಏನಾದ್ರು ಒಂದು ಸಮಸ್ಯೆಗೆ ಸಿಗಾಕೊಂಡಾಗ, ಮಧ್ಯಮ ಫ್ಯಾಮಿಲಿ, ಕುಟುಂಬದ ಸದಸ್ಯರು ಏನಷ್ಟೆಲ್ಲ ಕಷ್ಟಪಡ್ತಾರೆ ಅನ್ನೋದು ಒಂದು ಸ್ಟೋರಿ. ಸಾಂಗು ನಿಮಗೆಲ್ಲ ಇಷ್ಟ ಆಗಿದೆ. 17ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ನೀವೇ ಸರ್ವಾಂತರ್ಯಾಮಿ, ಇಲ್ಲಿ ಕೂತಿರೋರು ಎಲ್ಲರೂ ನೀವೇ ಸರ್ವಾಂತರ್ಯಾಮಿ, ನೀವೆಲ್ಲರ ಕಡೆ ತಲುಪಿಸ್ತೀರಾ ಆ ಭರವಸೆ ನಮ್ಮ ತಂಡಕ್ಕಿದೆ. ದಯವಿಟ್ಟು ಈ ಸಿನಿಮಾಗೆ ಸಪೋರ್ಟ್ ಮಾಡಿ, ದಯವಿಟ್ಟು. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ತೇಜಸ್ವಿನಿ ಅಂತ. ನಾನು ಬೇಸಿಕಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟು, ಜೊತೆಯಲ್ಲಿ ಆ್ಯಕ್ಟಿಂಗು ಮಾಡ್ತಾ ಇದ್ದೀನಿ 15 ಇಯರ್ಸಿಂದ. ತುಂಬ ಸಿನಿಮಾ ಸೀರಿಯಲ್ಸ್ ಮಾಡಿದೆ. ಅದಾದಮೇಲೆ ಸರ್ವಾಂತರ್ಯಾಮಿ ಸಿನಿಮಾಗೆ ಅಚಾನಕ್ಕಾಗಿ ನನಗೆ ಗೊತ್ತಿಲ್ಲದೆ ಬಂದಂಥ ಆಫರ್ ಅದು. ಯಾಕೆಂದರೆ ಅದರಲ್ಲಿ ಯಾರೂ ನನಗೆ ಕಾಂಟ್ಯಾಕ್ಟ್ ಇರಲಿಲ್ಲ. ದಿಢೀರಂತ ಫೋನ್ ಮಾಡಿ, ಮೇಡಮ್ ಈ ಥರ ಒಂದು ಸಿನಿಮಾ ಇದೆ, ಮಾಡ್ತೀರಾ ಸರ್? ಪೇಮೆಂಟು ಮೇಡಮ್ ನಮ್ಮದು ಪೇಮೆಂಟ್ ಅಷ್ಟಿಲ್ಲ ಅಂದರು, ಇಷ್ಟಂತೂ ಕೊಡ್ತೀವಿ, ಕೊಡೋದನ್ನು ನೀಟಾಗಿ ಕೊಡ್ತೀವಿ ಅಂದರು. ನಮ್ಮ ಸಿನಿಮಾದಲ್ಲಿ ಅದೇ ಇವಾಗ ಇಂಪಾರ್ಟೆಂಟ್ ಆಗಿದೆ. ಅಷ್ಟು ಕೊಡ್ತೀವಿ ಇಷ್ಟು ಕೊಡ್ತೀವಿ ಅಂತ ಪೇಮೆಂಟೇ ಬರೋದು ಕಷ್ಟ. ಅಂಥದ್ರಲ್ಲಿ ಕೊಡಬೇಕಾಗಿರೋದನ್ನು ಶೂಟ್ ಮುಗಿದ ತಕ್ಷಣ ಅಚ್ಚುಕಟ್ಟಾಗಿ ಅದನ್ನು ಪೇಮೆಂಟ್ ಮಾಡೋರು. ಅದು ಒಂದು ತುಂಬ ಖುಷಿ ವಿಚಾರ ಡೈರೆಕ್ಷನ್ ಇದರಲ್ಲಿ. ನಮ್ಮ ಪ್ರೊಡ್ಯೂಸರ್ ಆಗಲಿ, ಡೈರೆಕ್ಟ್ರ್ ಆಗಲಿ, ಆಮೇಲೆ ನಮ್ಮ ರಾಮನಾರಾಯಣ್ ಸರು ತುಂಬ ಕೋಆಪ್ರೇಟ್ ಮಾಡಿ, ಮೇಡಮ್ ಮಾಡಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು. ಅದೆಲ್ಲದಕ್ಕಿಂತ ನಮ್ಮ ನಾಗರಾಜ್ ಸರು ಕೋ ಆರ್ಟಿಸ್ಟ್ ಆಗಿ ತುಂಬ ಸಪೋರ್ಟಿವ್ ಆಗಿದ್ದರು. ಹಾಗೆ ನನ್ನಿಬ್ಬರ ಮಕ್ಕಳು ತುಂಬ ಚೆನ್ನಾಗಿತ್ತು. ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಅಂತಂದರೆ ತಪ್ಪಾಗಲ್ಲ. ಆ್ಯಂಡ್ ಶೂಟ್ ಮಾಡುವಾಗಲೂ ಅಷ್ಟೇ, ನಾವು ಬೇರೆ ಕಡೆಯಿಂದ ಬೇರೆಯವರು ಅಂತ ಅನ್ನಿಸ್ಲೇ ಇಲ್ಲ. ತುಂಬ ಎಲ್ಲರೂ ಅಷ್ಟು ಸಪೋರ್ಟಿವ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಬಂತು. ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇರ್ಬೋದು, ನಮ್ಮ ಡಿಪಾರ್ಟ್ಮೆಂಟ್ ಅವ್ರು ಇನ್ನೂ ಬಂದಿಲ್ಲ, ಸುಮಾರು ಜನ ಮಿಸ್ ಆಗಿದ್ದಾರೆ, ಏನೋ ಹುಷಾರಿಲ್ಲ ಅಂತೆಲ್ಲ. ಬಟ್ ಎಲ್ಲರಿಗೂ ಥ್ಯಾಂಕ್ ಯು. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಆ ಎಕ್ಸ್ಪೀರಿಯೆನ್ಸೇ ತುಂಬ ಚೆನ್ನಾಗಿತ್ತು. ಸಿನಿಮಾ ಮಾಡಿರೋ ಎಕ್ಸ್ಪೀರಿಯೆನ್ಸೇ ತುಂಬ ಚೆನ್ನಾಗಿತ್ತು. ಸಿನಿಮಾ ಇನ್ನೂ ಅದ್ಭುತವಾಗಿರುತ್ತೆ ಅಂತ ನಂಬ್ತೀನಿ. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಅಮೂಲ್ಯ ನಾರಾಯಣ್ ಅಂತ. ಮೈಸೂರಲ್ಲಿ ಹುಟ್ಟಿ ಬೆಳೆದಿರೋದು. ನಾನು ಒಬ್ಬಳು ರಂಗಭೂಮಿ ಕಲಾವಿದೆ. ನನ್ನ ಗುರುಗಳಾದ ಮಂಡ್ಯ ರಮೇಶ್ ಸರ್ ಮತ್ತು ಮೇಘಾ ಸಮೀರ್ ಸರ್ ಅವ್ರುಗಳ ವಿದ್ಯೆಯಿಂದನೇ ಇವತ್ತು ಇಲ್ಲಿ ನಿಮ್ಮ ಮುಂದೆ ನಿಂತು ಮಾತಾಡ್ತಾ ಇರೋದು. ಎಕ್ಸ್ಪೀರಿಯನ್ಸ್ ಬಂದು ಏನು ಹೇಳೋದು, ತುಂಬ ಚೆನ್ನಾಗಿತ್ತು. ಲೈಕ್ ರಿಯಲ್ ಪೇರೆಂಟ್ಸ್ ಜೊತೆನೇ ನಾನೇನೋ ಮೂವಿ ಮಾಡ್ತಾ ಇದ್ದೀನಿ ಆ ಥರ ಒಂದು ಫೀಲಿಂಗಲ್ಲಿ ಹೊಟ್ಟೋಗ್ಬಿಟ್ಟಿದೆ ನಾನಂತೂ. ಕ್ಯಾರೆಕ್ಟರಿಂದ ಸ್ವಲ್ಪ ಬರೋಕ್ಕೆ ಸ್ಟಾರ್ಟಿಂಗ್ ಕ್ಯಾರೆಕ್ಟರ್ ಒಳಗಡೆ ಹೋಗೋಕ್ಕೆ ಕಷ್ಟ ಆಗ್ತಿತ್ತು. ಆಮೇಲೆ ಹೋದ್ಮೇಲೆ ಬರೋಕ್ಕೆ ಕಷ್ಟ ಆಗೋಕ್ಕೆ ಸ್ಟಾರ್ಟ್ ಆಗೋಯ್ತು ನನಗೆ.
ಆನ್ ಸೆಟ್ ಆಫ್ ಸೆಟ್ ಅಮ್ಮ ಅಮ್ಮ ಅಂತಲೇ ಕರಿತಿದ್ದೆ ಇವ್ರನ್ನೂ. ಸೊ ಇಟ್ ವಾಸ್ ವೆರಿ ಫನ್. ಟೀಮು ಕೂಡ ತುಂಬ ಕೇರಾಗಿ ನೋಡಿಕೊಂಡ್ರು, ತುಂಬ ಲವ್ ಕೊಟ್ಟರು, ತುಂಬ ಪ್ರೀತಿಯಿಂದ ನೋಡ್ಕೋತಿದ್ರು. ನಾವೆಲ್ಲ ತುಂಬ ಹಾರ್ಡ್ ವರ್ಕ್ ಮಾಡಿ ಪ್ರೀತಿಯಿಂದ ಈ ಮೂವಿ ಮಾಡಿದ್ದೀವಿ. ತುಂಬ ಚೆನ್ನಾಗಿ ರಿಯಲ್ ಲೈಫ್ ಕನೆಕ್ಟ್ ಆಗುತ್ತೆ. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ, ತುಂಬ ಖುಷಿ ಆಗುತ್ತೆ ನಮಗೂ, ಮತ್ತು ನೀವು ಕೂಡ ತುಂಬ ಎಂಜಾಯ್ ಮಾಡ್ತೀರಾ. ಆ್ಯಂಡ್ ಆಲ್ಸೋ ಥ್ಯಾಂಕ್ ಯು ಸೋ ಮಚ್ ಟು ಮೈ ಪೇರೆಂಟ್ಸ್. ನನ್ನ ತಂದೆ ತಾಯಿಗೆ ತುಂಬ ಥ್ಯಾಂಕ್ ಯು. ಅವ್ರ ಸಪೋರ್ಟ್ ಇಲ್ಲ ಅಂದರೆ ನಾನು ಮೇ ಬಿ ಎಲ್ಲೂ ಇರೋಕ್ಕಾಗ್ತಿರ್ಲಿಲ್ವೇನೋ. ಅವ್ರ ಸಪೋರ್ಟ್ ಇರೋದ್ರಿಂದನೇ ನಾನು ವಿದ್ಯೆ ಕಲಿತು ಇವತ್ತು ಇಲ್ಲಿ ಬಂದು ಪರ್ಫಾರ್ಮ್ ಮಾಡಿ, ನಟನೆ ಮಾಡಿ ಮೂವಿಲಿ ಇವತ್ತು ನಿಮ್ಮ ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬೇಗ ಎಲ್ಲರೂ ಥಿಯೇಟ್ರಲ್ಲಿ ಸಿಗೋಣ. ಎಸ್ ಸರ್. ಹೌದು. ಓಕೆ, ಜೆನ್ಝಿ ಜನ್ರೇಷನ್ ಅಂತ ಎಲ್ಲರೂ ಕೇಳ್ಪಟ್ಟಿರ್ತೀರ. ಈಗ ಜನ್ರೇಷನ್ ಅವ್ರದ್ದೇ ಸ್ವಲ್ಪ ಮೇನಲ್ಲಿ ನಡೀತಾ ಇರೋದು. ಸೊ ಸ್ಟೂಡೆಂಟ್ಸ್ಗೆ, ಎಸ್ಪೆಷಲಿ ಸ್ಟೂಡೆಂಟ್ಸ್ಗೆ ಇದು ರಿಯಲ್ ಲೈಫಲ್ಲಿ ಆಗ್ತಿರುತ್ತೆ. ನಮ್ಗೆ ಯಾರಿಗೂ ಅದು ಆಚೆ ಕಾಣಲ್ಲ, ಬಟ್ ಒಳಗೆ ಗೊತ್ತು ಯಾರ್ಯಾರ ಲೈಫಲ್ಲಿ ಏನೇನು ಆಗ್ತಾ ಇದೆ ಅಂತ. ಸೊ ಈ ಮೂವಿ ನೋಡಿದಾಗ ತುಂಬ ಸ್ಟೋರೀಸ್ ಇದೆ. ಆ ತುಂಬ ಸ್ಟೋರೀಸಲ್ಲಿ ನಮಗೆ ರಿಯಲ್ ಲೈಫಿಗೆ ಈ ಥರನೂ ಕನೆಕ್ಟ್ ಆಯಿತು, ನನಗೂ ಈ ಥರ ಆಗಿತ್ತು, ನನ್ನ ಫ್ರೆಂಡ್ಗೂ ಈ ಥರ ಆಗಿತ್ತು. ಒಬ್ಬೊಬ್ಬರು ಅದನ್ನು ಫೇಸ್ ಮಾಡೋಕ್ಕಾಗಲ್ಲ, ಒಬ್ಬೊಬ್ರಿಗೆ ಫೇಸ್ ಮಾಡೋಕ್ಕಾಗುತ್ತೆ. ಸೊ ದ ಪವರ್ಫುಲ್ ಮೀನಿಂಗ್ ಈಸ್ ಏನಾದರೂ ಫೇಸ್ ಮಾಡಬೇಕು ಅದನ್ನು. ಸ್ಟೂಡೆಂಟ್ಸ್ ಆಗಿರ್ಬೋದು, ದೊಡ್ಡವರಾಗಿರ್ಬೋದು, ಎಲ್ಲನೂ ಅಡಿಕ್ಟ್ ಮಾಡ್ಕೊಳ್ಳೋದು ಬೇಡ. ಈವನ್ ಫೋನಲ್ಲಿ ಗುಡ್ ಸ್ಟಫು ಇದೆ, ಬ್ಯಾಡ್ ಸ್ಟಫು ಇದೆ. ಸೊ ಎಲ್ಲನೂ ನೋಡಿಕೊಂಡು ಯಾವ್ದು ನಮಗೆ ಸರಿ ಅನಿಸುತ್ತೆ ಅದನ್ನು ಚೂಸ್ ಮಾಡೋದು ಒಳ್ಳೇದು ಅನ್ಕೋತೀನಿ. ಈವನ್ ಫಾರ್ ಸ್ಟೂಡೆಂಟ್ಸ್, ಎಸ್ಪೆಷಲಿ ಸ್ಟೂಡೆಂಟ್ಸ್. ಎನಿಥಿಂಗ್ ಎಲ್ಸ್ ಸರ್? ಥ್ಯಾಂಕ್ ಯು. ಹಾಯ್, ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿರೋ ಮೀಡಿಯಾ ಹಾಗೂ ಹಿರಿಯರಿಗೂ ನಮಸ್ಕಾರ. ನನ್ನ ಹೆಸರು ಮೈರಾ. ಈ ಮೂವಿಗೆ ಬಂದು ಐ ಆಮ್ ಸೋ ಹ್ಯಾಪಿ ಫಾರ್ ಡೂಯಿಂಗ್ ಅ ಮೇನ್ ಕ್ಯಾರೆಕ್ಟರ್. ಆ್ಯಂಡ್ ರಾಮನಾಯಣ್ ಸರ್, ರಂಗಸ್ವಾಮಿ ಸರ್, ರಾಜು ಸರ್, ಎಲ್ರಿಗೂ ಥ್ಯಾಂಕ್ ಯು ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಎಕ್ಸ್ಪೀರಿಯನ್ಸ್ ಬಂದುಬಿಟ್ಟು ಇಟ್ ವಾಸ್ ಸೋ ನೈಸ್. ಅಂದರೆ ನಾವು ಮನೆ ಬಿಟ್ಟು ಬಂದಿದ್ದೀವಿ, ಶೂಟಿಂಗ್ ಮಾಡೋಕ್ಕೆ ಅಂತ ಬಂದಿದ್ದೀವಿ ಅಂತ ಅನಿಸ್ಲಿಲ್ಲ. ನಾನು ಇವಾಗ ನಮ್ಮ ಅಮ್ಮನ ನೋಡ್ತಾ ಇದ್ದರೆ ಮಮ್ಮಿ ಮಮ್ಮಿ ಅಂತಲೇ ಓಡೋಗ್ಬಿಡ್ತೀನಿ, ಎಲ್ಲಿ ನೋಡಿದ್ರು ಹಾಗೆ. ಐ ಆಮ್ ಹ್ಯಾಪಿ ಫಾರ್ ದಿಸ್ ಆಪರ್ಚುನಿಟಿ ಅಂತ. ನಾವೆಲ್ಲರೂ ಸೇರಿ ಒಂದು ಮೆಸೇಜ್ ನಿಮ್ಮೆಲ್ರಿಗೂ ಕೊಡೋಕ್ಕೆ ಅಂತ ಟ್ರೈ ಮಾಡ್ತಾಯಿದ್ದೀವಿ. ನಿಮ್ಮೆಲ್ಲರೂ ಸಪೋರ್ಟ್ ಬೇಕು. ಸೊ ಎಲ್ಲರೂ ಜುಲೈ 17th ಥಿಯೇಟ್ರಿಗೆ ಬಂದು ನೋಡಿ. ಥ್ಯಾಂಕ್ ಯು. ಹೀಗೆ ನೀವು ನೋಡಿದ್ರಿ ಮೂವಿ ಟ್ರೈಲರು, ಸಾಂಗ್ಸು ಎಲ್ಲ. ಸೊ ಎಲ್ಲನೂ ಪ್ರತಿಯೊಂದು ಸಾಂಗೇ ಆಗಲಿ, ಸ್ಟೋರಿನೇ ಆಗಲಿ, ಒಂದೊಂದು ಡೈಲಾಗ್ಸ್ ಕೂಡ ಆಗಲಿ, ಎಲ್ಲನೂ ಕೂಡ ಒಂದು ಸಮಾಜಕ್ಕೆ ಒಂದು ಸಂದೇಶನ ಕೊಡೋದು ಮಾಡಿದ್ದೀವಿ. ಆ್ಯಕ್ಚುಲಿ ಅಪ್ಪನ ಕನಸು ಅವಾಗಿಂದ ಮೂವಿಗೆ ಬರಬೇಕು, ಏನೋ ಒಂದು ಮಾಡಬೇಕು. ಆ್ಯಸ್ ಯೂಶ್ವಲ್ ಎಲ್ಲರ ಥರ ಅಪ್ಪಂಗೂ ಮನೆ ಜವಾಬ್ದಾರಿ ಬರೋಕ್ಕಾಗಲಿಲ್ಲ. ಸೊ ಇಷ್ಟು ದಿನ ನಮಗೆ ಸಪೋರ್ಟ್ ಮಾಡಿದ್ರು, ನಿಮ್ಮ ಗುರಿ ಏನಿದೆ ತಲುಪಿ ಅಂತ ಹೇಳಿ. ಸೊ ನಮ್ದು ಇವಾಗ ಒಂದಾಯಿತು. ಸೊ ಇವಾಗ ಅಪ್ಪನಿಗೂ ಕೂಡ ಅವ್ರ ಗುರಿ ಕೂಡ ತಲುಪಬೇಕು. ಅವ್ರದ್ದು ಒಂದು ಆಸೆ ಅಂತ ಇರುತ್ತೆ, ಅದನ್ನು ಈಡೇರಿಸ್ಕೊಬೇಕು. ಒಂದು ಮೆಸೇಜ್ ಇದೆ, ತುಂಬ ಚೆನ್ನಾಗಿದೆ ಮೆಸೇಜು. ಎಲ್ಲರಿಗೂ ಕೂಡ ರಿಲೇಟ್ ಆಗುತ್ತೆ, ದೊಡ್ಡವರು, ಚಿಕ್ಕವರು, ವಯಸ್ಸಾದವ್ರಿಗೆ, ಪ್ರತಿಯೊಬ್ಬರಿಗೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದೀವಿ ಮೂವಿ. ಒಂದೊಳ್ಳೆ ಮೆಸೇಜ್ ಇದೆ, ದಯವಿಟ್ಟು ನೋಡಿ. ಅದೇ ನಮ್ಮ ಏಜ್ ರಿಲೇಟೆಡ್ಡು, ನಮಗೂ ಚಿಕ್ಕವ್ರಿಗೆ ಒಂದು ಸ್ವಲ್ಪ ಮೈಂಡ್ಸೆಟ್ ಎಲ್ಲ ಹೆಂಗಿರುತ್ತೆ ಅದಕ್ಕೆಲ್ಲ ಕೇಳ್ತಿದ್ರು ಅಷ್ಟೇ. ಅದು ಬಿಟ್ಟರೆ ಜಾಸ್ತಿ ಇನ್ವಾಲ್ವ್ಮೆಂಟ್ ಎಲ್ಲ ಏನಾಗಿಲ್ಲ. ಯಾಕಂದರೆ ಅದು ಅಪ್ಪನ ಕನಸು, ಅಪ್ಪಂಗೆ ಹೆಂಗೆ ಬೇಕು ಗೊತ್ತಿರುತ್ತೆ, ನಮ್ಗೆ ಅಷ್ಟೊಂದು ಐಡಿಯಾ ಇಲ್ಲ. ಬಟ್ ಒಂದು ಮೆಸೇಜ್ ಅಂತ ತೊಗೊಂಡಾಗ ಹೌದು ಇದು ಇದಕ್ಕೆ ಅಂತ ಹೇಳಿ ಅರ್ಥ ಮಾಡ್ಕೊಳ್ಳೋ ಅಷ್ಟಂತೂ ಗೊತ್ತಾಗುತ್ತೆ. ಸೊ ಆ ಥರ ಸಪೋರ್ಟ್ ಮಾಡಿದ್ದೀವಿ ಅಷ್ಟೇ. ಇಂಟ್ರೆಸ್ಟ್ ಅಂತಲ್ಲ, ಸ್ವಲ್ಪ ಇಂಟ್ರೋವರ್ಟ್ ಇದ್ದೀನಿ, ಅದಕ್ಕೆ ಮಾಡಿಲ್ಲ. ಅದಕ್ಕೆ ನಾನು IT ಯಲ್ಲಿದ್ದೀನಿ. ಇಲ್ಲ, ಅಪೋಸ್ ಏನು ಮಾಡಿಲ್ಲ. ಅಪ್ಪಂಗೆ ಅವಾಗಿಂದನೂ ಆಸೆ ಇತ್ತಲ್ಲ ಮೂವಿ ಮಾಡಬೇಕು ಅಂತ ಹೇಳಿ, ಯಾರೂ ಅಪೋಸ್ ಮಾಡಿಲ್ಲ. ಎಲ್ಲರೂ ಇಸ್ ಲೈಕ್ ಸಪೋರ್ಟ್ ಮಾಡೋಣ, ಅಪ್ಪಂಗೆ ಮಾಡ್ತಿದ್ದಾರೆ.